ಬಜೆಟ್ ಅಧಿವೇಶನದಲ್ಲಿ ಕೇಂದ್ರದ ತೆರಿಗೆ ತಾರತಮ್ಯದ ಬಗ್ಗೆ ದಿಢೀರ್ ನಿರ್ಣಯವನ್ನು ಮಂಡಿಸಿದ ರಾಜ್ಯ ಸರ್ಕಾರ, ನಿರ್ಣಯದ ಅಂಗೀಕಾರ. ಇದಕ್ಕೆ ವಿಪಕ್ಷಗಳ ಪ್ರತಿ ನಿರ್ಣಯ ಮಂಡನೆ, ಹಾಗೆಯೇ ಗದ್ದಲ ಮತ್ತು ಪ್ರತಿಭಟನೆ. ಶಾಲೆಗಳಿಗೆ ಸಂಬಂಧಪಟ್ಟಂತೆ ಸರ್ಕಾರದ ಗೊಂದಲದ ಆದೇಶ, ವಿವಾದದ ನಂತರ ಮತ್ತೆ ಅದರ ವಾಪಸಾತಿ. ರಾಜ್ಯಸಭೆ ಚುನಾವಣೆ ನಡುವೆನೇ ಮಂಡ್ಯ ಲೋಕಸಭೆ ಅಭ್ಯರ್ಥಿಗಿರಿಗೆ ಮೈತ್ರಿ ಪಕ್ಷಗಳ ಭಾರಿ ಪೈಪೋಟಿ. ಇವು ರಾಜ್ಯದ ಈ ವಾರದ ಸುದ್ದಿಗಳಾದರೆ, ರಾಷ್ಟ್ರಮಟ್ಟದಲ್ಲಿ ಇತಿಹಾಸದಲ್ಲೇ ಮೊದಲ ಬಾರಿ ಮೇಯರ್ ಚುನಾವಣೆಯ ಬ್ಯಾಲೆಟ್ ಪೇಪರ್ ಎಣಿಸಿ ಸುಪ್ರೀಂ ಕೋರ್ಟ್ ಫಲಿತಾಂಶ ಘೋಷಿಸಿದ ಅಪರೂಪದ ಘಟನೆ ನಡೆದಿದೆ. ಮತ್ತಿದು ಚಂಡೀಗಢ ಮೇಯರ್ ಚುನಾವಣೆಗೆ ಸಂಬಂಧಪಟ್ಟಿದ್ದು. ಕೇಂದ್ರದ ವಿರುದ್ಧ ಮಾತುಕತೆ ವಿಫಲವಾದ ಬೆನ್ನಲ್ಲೇ ರೈತರ ದೆಹಲಿ ಚಲೋ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದ್ದು, ಪೊಲೀಸರ ಆಶ್ರುವಾಯು ದಾಳಿಗೆ ಓರ್ವ ಯುವ ರೈತ ಬಲಿಯಾಗಿದ್ದಾನೆ. ರಾಜ್ಯ ಮತ್ತು ರಾಷ್ಟ್ರದ ಈ ಸುದ್ದಿಗಳನ್ನ ವಿವರವಾಗಿ ನೋಡೋಣ. ನಮಸ್ಕಾರ, ಇದು ಈ ವಾರ ಕಾರ್ಯಕ್ರಮ. ವಿಧಾನಸಭೆಯಲ್ಲಿ ಬಜೆಟ್ ಅಧಿವೇಶನ ನಡೀತಾ ಇದೆ. ಗುರುವಾರ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಅವರು ದಿಢೀರ್ ಅಂತ 2 ನಿರ್ಣಯವನ್ನ ಮಂಡನೆ ಮಾಡಿದ್ರು. ಕೇಂದ್ರದ ಅನುದಾನ ಹಂಚಿಕೆಯಲ್ಲಿ ರಾಜ್ಯಕ್ಕೆ ಅನ್ಯಾಯ ಆಗದಂತೆ ವಿಧಾನಸಭೆಯಲ್ಲಿ ನಿರ್ಣಯದ ಜೊತೆಗೆ ರೈತರ ಬೆಳೆಗಳಿಗೆ ಸೂಕ್ತ ಬೆಂಬಲ ಬೆಲೆ ನೀಡುವಂತೆ ಒತ್ತಾಯಿಸಿ ಮತ್ತೊಂದು ನಿರ್ಣಯವನ್ನು ಮಂಡಿಸಲಾಯಿತು. ಕಲಾಪ ಪಟ್ಟಿಯಲ್ಲಿ ಇದರ ಬಗ್ಗೆ ಪ್ರಸ್ತಾಪನೆ ಇಲ್ಲದೆ ದಿಢೀರ್ ಅಂತ ನಿರ್ಣಯ ಮಂಡನೆ ಮಾಡಿದ್ರು. ಇದು ಬಿಜೆಪಿಗೆ ಶಾಕ್ ಕೊಟ್ಟಿತ್ತು. ತಕ್ಷಣವೇ ಸದನದ ಬಾವಿಗಿಳಿದು ಪ್ರತಿಭಟನೆಯನ್ನು ನಡೆಸಿದಂತಹ ಬಿಜೆಪಿ ಮತ್ತು ಜೆಡಿಎಸ್ ಸದಸ್ಯರು ನಂತರ ಸಂಧಾನ ಸಭೆಯಲ್ಲೂ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಸ್ಪೀಕರ್ ನಡೆ ವಿರುದ್ಧ ಬಿಜೆಪಿಗರು ಸಿಟ್ಟಾದ್ರು. ಆದರೂ ಕೂಡ ಧ್ವನಿಮತದ ಮೂಲಕ ನಿರ್ಣಯವನ್ನ ಅಂಗೀಕಾರ ಮಾಡಲಾಯಿತು. ಈ ನಡುವೆ ಶುಕ್ರವಾರ ಅಂದ್ರೆ ನಿನ್ನೆ ಕೂಡ ಬಿಜೆಪಿ ನಾಯಕರು ತಮ್ಮ ಪ್ರತಿಭಟನೆಯನ್ನ ಮುಂದುವರಿಸಿದ್ರು. ಸದನ ಒಂದಿನ ವಿಸ್ತರಣೆ ಆಗಿದ್ದು ಸೋಮವಾರ ಕೂಡ ನಡೆಯುತ್ತೆ. ಶುಕ್ರವಾರ ಅಂದ್ರೆ ನಿನ್ನೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಸ್ಪೀಕರ್ ಅನುಮತಿ ಇಲ್ಲದೇನೆ ಸರ್ಕಾರದ ಖಂಡನಾ ನಿರ್ಣಯಕ್ಕೆ ಪ್ರತಿಯಾಗಿ ಕೇಂದ್ರದ ಪರವಾದ ನಿರ್ಣಯವನ್ನ ಮಂಡಿಸೇ ಬಿಟ್ರು. ಇದರಿಂದ ಸದನದಲ್ಲಿ ಕೆಲಕಾಲ ಗದ್ದಲ ಕೂಡ ಉಂಟಾಯಿತು. ರಾಜ್ಯ ಸರ್ಕಾರ ರಾಜಕೀಯ ದುರುದ್ದೇಶದಿಂದ ಇದನ್ನ ಮಾಡಿದೆ. ಸರ್ಕಾರದ ಈ ನಿಲುವು ಖಂಡಿಸಿ ರಾಜ್ಯಪಾಲರಿಗೆ ದೂರನ್ನೂ ಸಲ್ಲಿಸೋದಾಗಿ ಬಿಜೆಪಿ ತಿಳಿಸಿದೆ. ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಆಗಿದೆ, ನಿಜ, ಅದನ್ನು ಒಪ್ಕೊಳ್ಳೋಣ. ಆದರೆ ಸದನದಲ್ಲಿ ಯಾವ ಸೂಚನೆಯೂ ಇಲ್ಲದೆ, ಕಲಾಪ ಪಟ್ಟಿಯಲ್ಲೂ ಇಲ್ಲದೆ ದಿಢೀರಂತ ನಿರ್ಣಯವನ್ನ ಮಂಡನೆ ಮಾಡಿ ಅಂಗೀಕಾರ ಪಡೆದಿದ್ದು ಎಷ್ಟು ಸರಿ? ಸಂಸದೀಯ ಪ್ರಜಾಪ್ರಭುತ್ವದಲ್ಲಿ ಇದು ಸರಿಯಾದ ಮಾರ್ಗನಾ? ಸದನದಲ್ಲಿ ಪ್ರತಿ ಮಸೂದೆ ಅಥವಾ ನಿರ್ಣಯ ಚರ್ಚೆಗೆ ಒಳಪಡಬೇಕಾಗಿದ್ದು ಪ್ರಜಾಪ್ರಭುತ್ವದ ಆಶಯ ಕೂಡ. ಜನರ ಪರವಾಗಿ ಈ ನಿರ್ಣಯ ಎನ್ನುವ ರಾಜ್ಯ ಸರ್ಕಾರ ಅದೇ ಜನರ ಪ್ರತಿನಿಧಿಗಳಾದ ವಿಪಕ್ಷ ನಾಯಕರ ಮಾತನ್ನೂ ಆಲಿಸಿ ನಂತರ ಏನಾದ್ರೂ ನಿರ್ಣಯವನ್ನ ಅಂಗೀಕಾರ ಮಾಡಿದ್ರೆ ಅದಕ್ಕೆ ಮತ್ತಷ್ಟು ಅರ್ಥ ಬರ್ತಾ ಇತ್ತು. ಅದನ್ನ ಮಾಡದೆ ಕೊನೆ ತನಕ ಸಸ್ಪೆನ್ಸ್ ನಲ್ಲಿಟ್ಟು ಹೀಗ್ ಮಾಡೋದ್ರ ಮೂಲಕ ರಾಜ್ಯ ಸರ್ಕಾರ ಏನನ್ನು ಹೇಳಕ್ ಹೊರಟಿದೆ? ಇನ್ನು ಈ ವಾರ ಅಧಿವೇಶನದಲ್ಲಿ ಮಾತ್ರವಲ್ಲ, ರಾಜ್ಯದ ಜನರ ಬಾಯಲ್ಲೂ ಹೆಚ್ಚು ಚರ್ಚೆ ಆಗಿದ್ದು ಅಂತಂದ್ರೆ ಅದು ರಾಜ್ಯ ಸರ್ಕಾರದ ಕೆಲವು ಆದೇಶಗಳು ಮತ್ತದರ ಬದಲಾವಣೆ. ವಾರದ ಮೊದಲಿಗೇನೆ ಸಮಾಜ ಕಲ್ಯಾಣ ಇಲಾಖೆಯ ಮೊರಾರ್ಜಿ ವಸತಿ ಶಾಲೆಯಲ್ಲಿ ಕುವೆಂಪು ವಿರಚಿತ ಘೋಷವಾಕ್ಯ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಘೋಷವಾಕ್ಯವನ್ನ ಬದಲಾವಣೆ ಮಾಡಿ ಜ್ಞಾನ ದೇಗುಲವಿದು ಧೈರ್ಯದಿಂದ ಪ್ರಶ್ನಿಸಿ ಅಂತ ವಿಜಯಪುರದಲ್ಲಿ ಬದಲಾವಣೆ ಮಾಡಲಾಯಿತು. ತಕ್ಷಣವೇ ಇದಕ್ಕೆ ವಿರೋಧ ಕೂಡ ವ್ಯಕ್ತ ಆಯಿತು. ಬಿಜೆಪಿ ನಾಯಕರು ಸದನದಲ್ಲಿ ಇದನ್ನ ಪ್ರಶ್ನೆ ಮಾಡಿದ್ರು. ಕುವೆಂಪು ಅವರಿಗೆ ಅವಮಾನ ಮಾಡಲಾಗಿದೆ ಅಂತ ಆರೋಪ ಮಾಡಿದ್ರು. ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಮಣಿವಣ್ಣನ್ ಅವರು ಶಾಲಾ ಶಿಕ್ಷಕರ ಜೊತೆ ಮಾತಾಡಿರುವ ಆಡಿಯೋ ಕೂಡ ಬಹಿರಂಗ ಆಯಿತು. ಕೊನೆಗೆ ವಾಕ್ಯ ಬದಲಾವಣೆ ಮಾಡಿ ಮತ್ತೆ ಹಳೆ ವಾಕ್ಯವನ್ನೇ ಹಾಕಲಾಯಿತು. ಈ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಸಂವಿಧಾನದ ವಿಚಾರದಲ್ಲಿ ನಡೆದುಕೊಂಡ ರೀತಿ ಪ್ರಶಂಸನಾರ್ಹ. ಎಚ್.ಸಿ. ಮಹಾದೇವಪ್ಪ ಅವರಿಗೆ ಸಂವಿಧಾನದ ಅರಿವು ಮೂಡಿಸುವ ತವಕ ಇದೆ. ಇದೆಲ್ಲವನ್ನ ಒಪ್ಕೊಳ್ತಾನೆ ಹಿಂದಿದ್ದ ಘೋಷವಾಕ್ಯ ಬದಲಿಸುವ ಉದ್ದೇಶ ಏನಿತ್ತು ಅಂತಾನೆ ಅರ್ಥ ಆಗೋದಿಲ್ಲ. ಬದಲಾವಣೆ ಜಗದ ನಿಯಮ, ನಿಜ. ಆದ್ರೆ ಬದಲಾಯಿಸೋಕೆ ಒಂದು ಕಾರಣ ಇರಬೇಕಲ್ಲ. ಇವರು ಅಧಿಕಾರಕ್ಕೆ ಬಂದ ಮೇಲೆ ಹಿಂದಿನ ಸರ್ಕಾರದ ಪಠ್ಯ ಪುಸ್ತಕ ಪರಿಷ್ಕರಣೆ ಮಾಡಿದ್ರು, ಎನ್ಇಪಿ ಬಗ್ಗೆ ಬೇರೆ ತೀರ್ಮಾನವನ್ನ ತೆಗೆದುಕೊಂಡ್ರು. ಇದೆಲ್ಲದಕ್ಕೂ ನಿಜವಾದ ಸಕಾರಣ ಇತ್ತು. ಬದಲಾಯಿಸಬೇಕಿರೋದನ್ನ ಬದಲಾಯಿಸಲೇಬೇಕು. ಆದ್ರೆ ಇಲ್ಲಿ ಕೈ ಮುಗಿದು ಒಳಗೆ ಬಾ ಅನ್ನೋದನ್ನ ಬದಲಾಯಿಸೋಕೆ ಯಾವ ಕಾರಣವೂ ನಮಗೆ ಕಾಣಿಸ್ತಿಲ್ಲ. ಹಾಗೇನಾದ್ರೂ ಮಕ್ಕಳಲ್ಲಿ ಪ್ರಶ್ನಿಸೋ ಮನೋಭಾವವನ್ನ ಬೆಳೆಸಬೇಕು ಅಂತಿದ್ರೆ ಮತ್ತೊಂದು ವಾಕ್ಯವನ್ನ ಅದಕ್ಕೆ ಹೆಚ್ಚುವರಿಯಾಗಿ ಸೇರಿಸಬಹುದಿತ್ತು. ಎರಡರಲ್ಲೂ ಯಾವುದೇ ತಪ್ಪಿರ್ಲಿಲ್ಲ. ಹಾಗೆ ಮಾಡದೆ ಹೀಗೆ ಪೇಚಿಗೆ ಸಿಲುಕಿ ಕೊನೆಗೆ ಸಚಿವ ಮಹಾದೇವಪ್ಪನವರು ಪ್ರಶ್ನಿಸುವ ಮನೋಭಾವವನ್ನ ಬೆಳೆಸುವ ಒಂದು ವಿಡಿಯೋ ಕೂಡ ಬಿಡುಗಡೆ ಮಾಡಬೇಕಾಯ್ತು. ಇನ್ನು ಬಿಜೆಪಿ ಅವ್ರ ಬಗ್ಗೆ ಹೇಳೋದೇ ಬೇಡ ಬಿಡಿ. ಕುವೆಂಪು ಅವರಿಗೆ ಅವಮಾನ ಆಗಿದೆ ಅಂತ ಹೇಳೋ ನೈತಿಕತೆಯಾದ್ರೂ ಅವ್ರಿಗೆ ಉಳ್ಕೊಂಡಿದ್ಯಾ? ಇದೇ ಕುವೆಂಪು ಅವರಿಗೆ ಅವಮಾನ ಮಾಡಿದ ವ್ಯಕ್ತಿಯೊಬ್ಬನನ್ನ ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿ ಅಧ್ಯಕ್ಷನನ್ನಾಗಿ ಮಾಡಿ ಕುವೆಂಪು ಅವರ ಪಠ್ಯಕ್ಕೆ ಕತ್ರಿ ಹಾಕಿ ಈಗ ಕುವೆಂಪು ಅವ್ರ ಬಗ್ಗೆ ಮಾತಾಡ್ತಾರೆ. ಅಷ್ಟಕ್ಕೂ ಕುವೆಂಪು ಅವರಿಗೆ ಅವಮಾನ ಮಾಡುವಂತ ಘಟನೆಯನ್ನು ಇಲ್ಲಿ ನಡೆದಿಲ್ಲ. ಧೈರ್ಯವಾಗಿ ಪ್ರಶ್ನಿಸಿ ಅನ್ನೋದನ್ನ ವಿರೋಧ ಮಾಡೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಮಕ್ಕಳಲ್ಲಿ ಧೈರ್ಯವಾಗಿ ಪ್ರಶ್ನಿಸೋ ಮನೋಭಾವವನ್ನ ನಿಜವಾಗಿಯೂ ಬೆಳೆಸಬೇಕು. ಸರ್ಕಾರ ಹೀಗೆ ಘೋಷವಾಕ್ಯಗಳ ಮೂಲಕ ಪ್ರಶ್ನಿಸೋ ಧೈರ್ಯವನ್ನ ತೋರುವುದಲ್ಲ,
ಬದಲಾಗಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಆಮೂಲಾಗ್ರ ಬದಲಾವಣೆಯನ್ನ ತಂದು ಖಾಸಗಿ ಶಿಕ್ಷಣದ ಮಾಫಿಯಾಕ್ಕೆ ಕಡಿವಾಣವನ್ನ ಹಾಕಿ ಆ ಮೂಲಕ ಗುಣಮಟ್ಟದ ಸಾರ್ವಜನಿಕ ಶಿಕ್ಷಣವನ್ನ ಬಲಪಡಿಸುವ ಧೈರ್ಯವನ್ನ ತೋರ್ಬೇಕಿದೆ. ಇಲ್ಲ ಅಂತಂದ್ರೆ ಕೇಂದ್ರ ಸರ್ಕಾರದ ಹೆಸರು ಬದಲಾವಣೆ ನಾಟಕಕ್ಕೂ ನಿಮ್ಮ ಈ ಬದಲಾವಣೆ ನಾಟಕಕ್ಕೂ ಯಾವುದೇ ವ್ಯತ್ಯಾಸ ಇರೋದಿಲ್ಲ. ಇದಾದ ಬೆನ್ನಿಗೆ ಸುತ್ತಕೊಂಡಿದ್ದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಹೊರಡಿಸಿದ ಮತ್ತೊಂದು ಆದೇಶ. ಖಾಸಗಿ ಶಾಲೆಗಳಲ್ಲಿ ನಾಡಗೀತೆ ಕಡ್ಡಾಯವಲ್ಲ ಅನ್ನೋದು ಈ ಆದೇಶ ಆಗಿತ್ತು. ಆದೇಶದ ಪ್ರತಿ ಹೊರಬೀಳ್ತಾ ಇದ್ದಂತೆ ಸರ್ಕಾರದ ನಿರ್ಧಾರಕ್ಕೆ ತೀವ್ರ ವಿರೋಧ ಕೂಡ ವ್ಯಕ್ತ ಆಯಿತು. ಕನ್ನಡ ಮತ್ತು ನಾಡಗೀತೆಗೆ ಸರ್ಕಾರ ಅವಮಾನ ಮಾಡಿದೆ ಅಂತ ಬಿಜೆಪಿ, ಜೆಡಿಎಸ್ ಜೊತೆಗೆ ಕನ್ನಡ ಪರ ಹೋರಾಟಗಾರರು ಕೂಡ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಇದರಿಂದ ತಕ್ಷಣವೇ ಎಚ್ಚೆತ್ತ ಇಲಾಖೆ ತನ್ನ ಆದೇಶವನ್ನ ಬದಲಿಸಿ ಖಾಸಗಿ ಶಾಲೆಗಳಲ್ಲೂ ನಾಡಗೀತೆಯನ್ನ ಕಡ್ಡಾಯಗೊಳಿಸಿ ಮರು ಆದೇಶವನ್ನ ಹೊರಡಿಸಿತು. ಇದೊಂದು ಕೇವಲ ಪ್ರಿಂಟಿಂಗ್ ಮಿಸ್ಟೇಕ್ ಅಂತ ಇಲಾಖೆಯ ಸಚಿವ ಶಿವರಾಜ್ ತಂಗಡಗಿ ಸ್ಪಷ್ಟೀಕರಣವನ್ನು ಕೊಟ್ಟರು. ಈ ಹಿಂದೆ ಶಾಲೆಗಳಲ್ಲಿ ಧಾರ್ಮಿಕ ಆಚರಣೆಗೆ ನಿಷೇಧವನ್ನ ಹೇರಿ ನಂತರ ಆ ಆದೇಶ ವಾಪಸ್ ಪಡೆಯಲಾಗಿತ್ತು. ಹಿಂದೆ ಬೊಮ್ಮಾಯಿಯವರ ಸರ್ಕಾರ ಇದ್ದ ಸಂದರ್ಭದಲ್ಲೂ ಆದೇಶ ಮಾಡೋದು ನಂತರ ವಾಪಸ್ ಪಡೆಯೋದು ಇದನ್ನ ಒಂದು ರೀತಿಯಲ್ಲಿ ಅಭ್ಯಾಸವನ್ನೇ ಮಾಡಿಕೊಂಡಿತ್ತು. ಈಗ ಕಾಂಗ್ರೆಸ್ ಸರ್ಕಾರದಲ್ಲೂ ಇದೇ ಆಗ್ತಿದೆ. ಇಂತಹ ಆದೇಶಗಳನ್ನ ಹೊರಡಿಸೋದಕ್ಕಿಂತ ಮುಂಚೆ ಅದನ್ನ ಪರಿಶೀಲನೆ ಮಾಡೋ, ಅದರ ಸಾಧಕ ಬಾಧಕಗಳನ್ನ ಪರಿಶೀಲಿಸೋಕೆ ಯಾಕಾಗ್ತಾ ಇಲ್ಲ? ಅಧಿಕಾರಿಗಳು ಹೇಳಿದ್ದನ್ನ ಸಚಿವರು ಕೊಂಚವೂ ಪರಿಶೀಲನೆ ಮಾಡದೆ ಒಪ್ಪಿಗೆ ಸೂಚಿಸೋದೆ ಈ ಎಲ್ಲ ಗೊಂದಲಕ್ಕೆ ಕಾರಣ ಆಗ್ತಾ ಇದೆಯಾ? ಏನೇ ಇದ್ರೂ ಕೂಡ ಈ ತರದ ಬೆಳವಣಿಗೆಗಳು ಒಳ್ಳೆಯ ಬೆಳವಣಿಗೆ ಅಂತೂ ಅಲ್ವೇ ಅಲ್ಲ. ಗೊಂದಲ ಸೃಷ್ಟಿ ಮಾಡೋದನ್ನ ಸರ್ಕಾರ ತಕ್ಷಣವೇ ನಿಲ್ಲಿಸಬೇಕು. ಇನ್ನು ರಾಜಕೀಯವಾಗಿ ಈ ವಾರ ಹೆಚ್ಚು ಚರ್ಚೆಯಾಗಿದ್ದು ಅಂತಂದ್ರೆ ಅದು ಮಂಡ್ಯ ಲೋಕಸಭಾ ಟಿಕೆಟ್ ಕುರಿತಾದ ವಿಚಾರ. ಜೆಡಿಎಸ್ ಬಿಜೆಪಿ ಮೈತ್ರಿ ಹಿನ್ನೆಲೆಯಲ್ಲಿ ಮಂಡ್ಯ ಮತ್ತು ಹಾಸನ ದಳಪತಿಗಳ ಮೊದಲ ಪ್ರಾಶಸ್ತ್ಯ. ಆದರೆ ಹಾಲಿ ಸಂಸದೆ ಪಕ್ಷೇತರವಾಗಿ ಗೆದ್ದಿದ್ರೂ ಕೂಡ ಬಿಜೆಪಿಯನ್ನ ಬೆಂಬಲಿಸಿ ಕ್ಷೇತ್ರದಲ್ಲಿ ಬಿಜೆಪಿ ಬಾವುಟವನ್ನ ಹಾರಿಸಲೇಬೇಕು ಅಂತ ಪಣ ತೊಟ್ಟಿರೋ ಸುಮಲತಾ ಅವರು ಕ್ಷೇತ್ರವನ್ನ ಬಿಜೆಪಿಯೇ ಉಳಿಸ್ಕೊಳ್ಬೇಕು ಅಂತ ಬಿಜೆಪಿ ವರಿಷ್ಠರಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಅಮಿತ್ ಶಾ ಅವರು, ನಡ್ಡಾ ಹಾಗೇನೆ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿನೂ ಈ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಟಿಕೆಟ್ ಅವರಿಗೆ ಅಂದ್ರೆ ಬಿಜೆಪಿಗೆ ಅನ್ನೋ ಸುದ್ದಿ ಒಂದ್ ಕಡೆಯಿಂದ ಬರ್ತಾ ಇದ್ದಂತೆ ಕುಮಾರಸ್ವಾಮಿ ಅವರು ನೇರವಾಗಿ ಅಮಿತ್ ಶಾ ಅವರನ್ನೇ ಭೇಟಿಯಾಗಿ ಮಂಡ್ಯ ಟಿಕೆಟ್ ಬಗ್ಗೆ ಚರ್ಚೆ ಮಾಡಿದ್ದಾರಂತೆ. ತಮ್ಮ ಪುತ್ರ ನಿಖಿಲ್ ಜೊತೆ ಅಮಿತ್ ಶಾ ಅವರನ್ನ ಭೇಟಿಯಾದ ಎಚ್ ಡಿ ಕುಮಾರಸ್ವಾಮಿ ಅವರು ಹಾಸನ, ಮಂಡ್ಯ ಮತ್ತು ಕೋಲಾರ ಟಿಕೆಟ್ ಅನ್ನ ಪಕ್ಕಾ ಮಾಡ್ಕೊಂಡಿದ್ದಾರಂತೆ. ಜೊತೆಗೆ ಕ್ಷೇತ್ರದಲ್ಲಿ ಸ್ಥಳೀಯ ಬಿಜೆಪಿ ನಾಯಕರ ವಿರೋಧದ ಹೇಳಿಕೆ ಬಗ್ಗೆನೂ ಅಸಹನೆ ವ್ಯಕ್ತಪಡಿಸಿದ್ದಾರೆ ಅಂತ ವರದಿ ಆಗ್ತಾ ಇದೆ. ಕ್ಷೇತ್ರವನ್ನ ಯಾವ ಕಾರಣಕ್ಕೂ ನಾನು ಬಿಡೋದಿಲ್ಲ ಮತ್ತು ಬೇರೆ ಹುದ್ದೆ ಕೂಡ ಬೇಡ ಅಂತ ಸುಮಲತಾ ಅವರು ಸಂದೇಶವನ್ನ ರವಾನೆ ಮಾಡಿರೋದ್ರಿಂದ ಮಂಡ್ಯ ಟಿಕೆಟ್ ತೀವ್ರ ಕುತೂಹಲ ಮೂಡಿಸಿದೆ. ಸುಮಲತಾ ಅವರ ಮೂಲಕ ಮಂಡ್ಯದಲ್ಲಿ ಬಿಜೆಪಿ ಬಾವುಟವನ್ನ ಹಾರಿಸೋಕೆ ಸಜ್ಜಾಗಿ ಆ ಮೂಲಕ ಹಳೆ ಮೈಸೂರು ಭಾಗದಲ್ಲಿ ಪಕ್ಷವನ್ನ ಬಲಪಡಿಸುವ ದೂರದೃಷ್ಟಿಯನ್ನ ಹೊಂದಿರೋ ಬಿಜೆಪಿ ಕ್ಷೇತ್ರವನ್ನ ಈ ಹಂತದಲ್ಲಿ ಜೆಡಿಎಸ್ಗೆ ಬಿಟ್ಕೊಡತ್ತಾ? ಹಾಗೊಂದು ವೇಳೆ ಬಿಟ್ಕೊಟ್ರೂ ಕೂಡ ಸುಮಲತಾ ಅವರ ನಿಲುವು ಏನಾಗತ್ತೆ? ಮತ್ತೇನಾದ್ರೂ ಸ್ವತಂತ್ರವಾಗಿ ಅವರು ಸ್ಪರ್ಧೆ ಮಾಡುವ ತೀರ್ಮಾನವನ್ನ ಮಾಡ್ತಾರ? ಹಾಗೊಂದು ವೇಳೆ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದ್ರೆ ಆಗ ಮೈತ್ರಿ ಅಭ್ಯರ್ಥಿ ಗೆಲುವು ಏನಾಗಬಹುದು? ಇವೆಲ್ಲವೂ ಸದ್ಯಕ್ಕೆ ಕುತೂಹಲ ಭರಿತ ಪ್ರಶ್ನೆಗಳು. ಇದೆಲ್ಲದರ ನಡುವೆ ಕಾಂಗ್ರೆಸ್ ಈ ಕ್ಷೇತ್ರಕ್ಕೆ ಬಹುತೇಕ ಅಭ್ಯರ್ಥಿಯನ್ನ ಅಂತಿಮ ಮಾಡಿಕೊಂಡಿದ್ದು ಮೈತ್ರಿಯೊಳಗಿನ ಬೆಳವಣಿಗೆಗಳನ್ನ ಕಾದ್ ನೋಡ್ತಾ ಇದೆ. ಒಮ್ಮತದ ಅಭ್ಯರ್ಥಿ ಬರದೆ ಒಂದು ವೇಳೆ ಏನಾದರೂ ಸುಮಲತಾ ಅವರು ಸ್ವತಂತ್ರ ಸ್ಪರ್ಧೆ ಮಾಡೋಕೆ ಮುಂದಾದ್ರೆ ಅದರ ನೇರ ಲಾಭ ಆಗೋದು ಕಾಂಗ್ರೆಸ್ಗೆನೆ. ಇನ್ನು ರಾಷ್ಟ್ರ ಮಟ್ಟದಲ್ಲಿ ವಾರದ ಮೊದಲಿಗೆ ಚಂಡೀಗಢ ಮೇಯರ್ ಚುನಾವಣೆ ರಾಷ್ಟ್ರದಲ್ಲಿ ಸುದ್ದಿ ಮಾಡಿತು. ವಿವಾದಕ್ಕೆ ಕಾರಣ ಆಗಿದ್ದ ಮೇಯರ್ ಆಯ್ಕೆ ಪ್ರಕ್ರಿಯೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತು. ಬಿಜೆಪಿ ಮೇಯರ್ ರಾಜೀನಾಮೆಯನ್ನ ಕೊಟ್ಟು ಚುನಾವಣಾಧಿಕಾರಿ ಅನಿಲ್ ಮಾಸಿ ಮತ ತಿರ್ಚಿದ್ದನ್ನ ಸುಪ್ರೀಂ ಕೋರ್ಟ್ನಲ್ಲೇ ಒಪ್ಕೊಂಡ್ರು. ಇದೊಂದು ಪ್ರಜಾಪ್ರಭುತ್ವದ ಕೊಲೆಗೆ ಸಮನಾದ ಕೃತ್ಯ ಅಂತ ಸುಪ್ರೀಂ ಕೋರ್ಟ್ ಚುನಾವಣಾ ದಿನದ ಎಲ್ಲ ದಾಖಲೆಯನ್ನ ತನ್ನೆದುರು ಹಾಜರುಪಡಿಸುವಂತೆ ಜೊತೆಗೆ ಓರ್ವ ನ್ಯಾಯಾಂಗ ಅಧಿಕಾರಿಯನ್ನ ನೇಮಕ ಮಾಡಿ ಅವರಿಗೆ ಸೂಕ್ತ ಭದ್ರತೆ ಕೊಡುವಂತೆ ತಿಳಿಸಿತು. ಅದರಂತೆ ಬಿಗಿ ಭದ್ರತೆಯಲ್ಲಿ ಸುಪ್ರೀಂ ಕೋರ್ಟ್ ಹಾಲ್ ತಲುಪಿದ ಬ್ಯಾಲೆಟ್ ಪೇಪರ್ ಅನ್ನ ಪರಿಶೀಲನೆ ಮಾಡಿದ ಕೋರ್ಟ್ ಅಸಿಂಧು ಮಾಡಿದ್ದಂತ 8 ಮತಗಳನ್ನ ಸಿಂಧು ಅಂತ ಪರಿಗಣಿಸಿ ಆಪ್ನ ಕುಲದೀಪ್ ಕುಮಾರ್ ಅವರನ್ನ ಮೇಯರ್ ಅಂತ ಕೋರ್ಟೇ ಘೋಷಣೆ ಮಾಡಿತು. ಚುನಾವಣಾಧಿಕಾರಿಯ ತಪ್ಪನ್ನ ಕಟುವಾದ ಶಬ್ದಗಳಲ್ಲಿ ಟೀಕಿಸಿದ ಸುಪ್ರೀಂ ಕೋರ್ಟ್ ಕಾನೂನು ಕ್ರಮಕ್ಕೂ ಆದೇಶ ಕೊಟ್ಟಿದೆ. ಸುಪ್ರೀಂ ಕೋರ್ಟ್ನ ಈ ತೀರ್ಪನ್ನ ಸ್ವಾಗತ ಮಾಡಿದ ಕೇಜ್ರಿವಾಲ್ ಮತ್ತು ಕಾಂಗ್ರೆಸ್ ನಾಯಕರು ಕೋರ್ಟ್ಗೆ ಧನ್ಯವಾದ ತಿಳಿಸಿದ್ರು. ಇಲ್ಲಿಯವರೆಗೆ ಬಿಜೆಪಿ ಏನು ಮಾಡಬಹುದು ಅಂತ ಇದ್ದ ಅನುಮಾನ ಈಗ ಬಗೆಹರಿದಿದೆ ಮತ್ತದಕ್ಕೆ ಸುಪ್ರೀಂ ಕೋರ್ಟ್ ಸಾಕ್ಷಿಯನ್ನು ಒದಗಿಸಿದೆ. ಕೇವಲ ಒಂದು ಮೇಯರ್ ಚುನಾವಣೆಯಲ್ಲಿ ಬಿಜೆಪಿ ಈ ಮಟ್ಟಕ್ಕೆ ಇಳಿದ್ರೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಯಾವ ಮಟ್ಟಕ್ಕೆ ಇಳಿಬಹುದು ಅಂತಾನೂ ಆತಂಕ ವ್ಯಕ್ತಪಡಿಸಿದ್ರು. ದೇಶದ ಇತಿಹಾಸದಲ್ಲಿ ಇದೊಂದು ದಾಖಲಾಗುವ ದಿನ. ಎಲ್ಲರ ಕಣ್ಣಿಗೆ ಕಾಣೋ ಹಾಗೆ ಪ್ರಜಾಪ್ರಭುತ್ವದ ಕೊಲೆಗೆ ಮುಂದಾಗಿದ್ದಕ್ಕೆ ಸುಪ್ರೀಂ ಕೋರ್ಟ್ ಬ್ರೇಕ್ ಹಾಕಿದೆ. ಆದ್ರೆ ಅದಕ್ಕೆ ಕಾರಣ ಆದವರಿಗೆ ಅದರ ಬಗ್ಗೆ ಕನಿಷ್ಠ ಸಣ್ಣ ಗಿಲ್ಟ್ ಕೂಡ ಇಲ್ಲ. ಚುನಾವಣಾಧಿಕಾರಿ ಅನಿಲ್ ಮಾಸಿ ತಪ್ಪೆಸಗಿದ್ರು. ಅವರಿಗೆ ಹಾಗೆ ಮಾಡುವಂತೆ ಹೇಳಿದ್ಯಾರು? ಅವರ ವಿರುದ್ಧ ಕೂಡ ತನಿಖೆ ಮತ್ತು ಕ್ರಮ ಆಗ್ಬೇಕಲ್ಲ.
ಗೆಲ್ಲೋದಕ್ಕೆ ಯಾವ ಹಂತಕ್ಕೆ ಹೋಗೋದಕ್ಕೂ ಸಿದ್ಧವಿರುವ ಬಿಜೆಪಿ ನಾಯಕತ್ವ ಸುಪ್ರೀಂ ಕೋರ್ಟ್ ತನ್ನ ಬಂಡವಾಳವನ್ನ ಬಯಲು ಮಾಡಿದ್ರ ಬಗ್ಗೆ ಮಾತೇ ಆಡುವುದಿಲ್ಲ. ಇಲ್ಲಿ ತನಕ ಯಾರೊಬ್ರು ಇದರ ಬಗ್ಗೆ ಮಾತಾಡಿಲ್ಲ. ತಮ್ಮ ಬಂಡವಾಳ ಬಯಲಾದ ಮೇಲೂ ತನ್ನ ಅನೈತಿಕ ಹಾದಿಯನ್ನ ಬಿಡದ ಬಿಜೆಪಿ ಮತ್ತೆ 3 ಆಪ್ ಕೌನ್ಸಿಲರ್ಗಳನ್ನ ಆಪರೇಷನ್ ಮಾಡಿಕೊಂಡಿದೆ. ಇದೆಂಥ ಲಜ್ಜೆಗೇಡಿತನ. ಒಟ್ನಲ್ಲಿ ಇಲ್ಲಿಯವರೆಗೆ ವಿಪಕ್ಷಗಳು ಹೇಳ್ತಾ ಇದ್ದ ಮಾತಿಗೆ ಸುಪ್ರೀಂ ಕೋರ್ಟ್ನ ಅಂಕಿತ ಬಿದ್ದಿದೆ ಅಷ್ಟೇ. ದೇಶದ ಅನ್ನದಾತರ ಹೋರಾಟದ 2ನೇ ಆವೃತ್ತಿ ತೀವ್ರ ಸ್ವರೂಪವನ್ನ ಪಡಿತಾ ಇದೆ. ಕೇಂದ್ರ ಸರ್ಕಾರ 4ನೇ ಬಾರಿನೂ ನಡೆಸಿರುವ ಮಾತುಕತೆ ವಿಫಲವಾಗಿದೆ. ಈ ನಡುವೆನೆ ಹರಿಯಾಣದ ಖನೌರಿ ಗಡಿಯಲ್ಲಿ ಪೊಲೀಸರ ಅಶ್ರವಾಯು ದಾಳಿಗೆ ಗಾಯಗೊಂಡಿದ್ದ ರೈತ ಶುಭಕರಣ್ ಸಿಂಗ್ ಮೃತಪಡೋದ್ರೊಂದಿಗೆ ರೈತರ ಕಿಚ್ಚು ಮತ್ತಷ್ಟು ಹೆಚ್ಚಾಗಿದೆ. ಪಂಜಾಬ್ನ ಮುಖ್ಯಮಂತ್ರಿ ಭಗವಂತ್ ಮಾನ್ ಅವರು ಮೃತ ರೈತನ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಪರಿಹಾರದ ಜೊತೆ ಸಹೋದರಿಗೆ ಉದ್ಯೋಗದ ಭರವಸೆ ಕೊಟ್ಟಿದ್ದಾರೆ. ಘಟನೆಗೆ ಕಾರಣರಾದವರ ವಿರುದ್ಧ ಕಠಿಣ ಕ್ರಮದ ಭರವಸೆಯನ್ನೂ ಕೊಟ್ಟಿದ್ದಾರೆ. ಈ ನಡುವೆ ಪ್ರತಿಭಟನಾ ನಿರತ ರೈತರು ದೆಹಲಿಯನ್ನ ತಲುಪ್ತೀವಿ, ಮಾರ್ಚ್ 14ಕ್ಕೆ ಮಹಾ ಪಂಚಾಯತ್ ಅನ್ನ ಅಲ್ಲೇ ನಡೆಸ್ತೀವಿ ಅಂತ ಕೇಂದ್ರದ ವಿರುದ್ಧ ತೊಡೆ ತಟ್ಟಿದ್ದಾರೆ. ಪ್ರತಿಭಟನಾ ಸ್ಥಳದಲ್ಲಿರುವ ತಮ್ಮ ವಾಹನಗಳನ್ನ ತೆರವು ಮಾಡುವಂತೆ ಹರಿಯಾಣ ಪೊಲೀಸರು ರೈತರಿಗೆ ಸೂಚಿಸಿದ್ದಾರೆ. ಭದ್ರತೆಯ ದೃಷ್ಟಿಯಿಂದ ಅವುಗಳನ್ನ ತೆರವು ಮಾಡಲೇಬೇಕು ಅಂತಿದೆ ಹರಿಯಾಣ ಸರ್ಕಾರ. ರೈತರನ್ನ ದೆಹಲಿ ತಲುಪದಂತೆ ತಡೆಯೋಕೆ ಕೇಂದ್ರ ಸರ್ಕಾರ ದಮನಕಾರಿ ನೀತಿಯನ್ನ ಅನುಸರಿಸ್ತಾ ಇದೆ. ಸಂಘರ್ಷದ ಹಾದಿಯನ್ನ ಸರ್ಕಾರವೇ ಆರಿಸಿಕೊಂಡಂತಿದೆ. ಹರಿಯಾಣದ ಹಲವು ಜಿಲ್ಲೆಗಳಲ್ಲಿ ಇಂಟರ್ನೆಟ್ ಸಂಪರ್ಕ ಕಡಿತ ಮಾಡಲಾಗಿದೆ. ಸುಮಾರು 177ಕ್ಕಿಂತ ಹೆಚ್ಚಿನ ಖಾತೆಗಳು ಮತ್ತು ವೆಬ್ ಲಿಂಕ್ ಗಳನ್ನ ನಿರ್ಬಂಧ ಮಾಡಲಾಗಿದೆ. ಸಾಮಾಜಿಕ ಮಾಧ್ಯಮಗಳಲ್ಲಿ ಇದನ್ನ ನಿರ್ಬಂಧ ಮಾಡಲಾಗಿದೆ. ಸರ್ಕಾರ ರೈತರ ಹೋರಾಟವನ್ನ ಹತ್ತಿಕ್ಕೋಕೆ ಇಷ್ಟೆಲ್ಲ ಸರ್ಕಸ್ಗಳನ್ನ ಮಾಡ್ತಾ ಇದ್ರು ರೈತರನ್ನ ಹಿಮ್ಮೆಟ್ಟಿಸೋಕೆ ಆಗ್ತಾ ಇಲ್ಲ. ಅವರ ಸಮಸ್ಯೆಯನ್ನ ಆಲಿಸಿ ಅವರ ಮನವೊಲಿಸಿ ಶಾಂತಿಯನ್ನ ಸ್ಥಾಪನೆ ಮಾಡಬೇಕಿದ್ದ ಸರ್ಕಾರವೇ ಸಂಘರ್ಷಕ್ಕೆ ಇಳಿದಿರೋದು ನಿಜಕ್ಕೂ ಆತಂಕಕಾರಿ. ದೆಹಲಿಯನ್ನ ತಲುಪಲೇಬೇಕು ಅಂತಿರುವ ರೈತರ ಮೇಲೆ ಮತ್ತೆಷ್ಟು ದಾಳಿಗಳು ಆಗ್ಲಿಕ್ಕಿದೆಯೋ? ಸಾವಿನ ಜೊತೆ 100 ರೈತರು ಗಾಯಗೊಂಡಿದ್ದಾರೆ. ಮತ್ತಷ್ಟು ಅನಾಹುತ ಆಗಿ ರೈತರ ಬಲಿದಾನ ಆಗೋದಕ್ಕಿಂತ ಮುಂಚೆ ಕೇಂದ್ರ ಸರ್ಕಾರ ಸಮಸ್ಯೆಯನ್ನ ಬಗೆಹರಿಸುವತ್ತ ಪ್ರಾಮಾಣಿಕವಾದ ಪ್ರಯತ್ನ ಮಾಡಬೇಕಿದೆ. ಇವಿಷ್ಟು ಈ ವಾರದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಮುಖ ಸುದ್ದಿಗಳು. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.